ಸೋಮಣ್ಣ ಅವ್ರು ಮಾತನಾಡ್ತಿದ್ದಾರೆ, ನೋಡೋಣ. ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರಿಗೆ, ರಾಷ್ಟ್ರೀಯ ಅಧ್ಯಕ್ಷರಾದ ನಡ್ಡಾ ಅವರಿಗೆ, ನಮ್ಮ ರಾಜ್ಯದ ಹಿರಿಯ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರಿಗೆ, ರಾಜ್ಯಾಧ್ಯಕ್ಷರಿಗೆ ಬಸವರಾಜ ಬೊಮ್ಮಾಯಿ ಅವರಿಗೆ, ಅಶೋಕ್ ಅವರಿಗೆ, ಪ್ರಹ್ಲಾದ್ ಜೋಶಿ ಅವರಿಗೆ, ಯಾರ್ಯಾರು ನನಗೋಸ್ಕರವಾಗಿ BL ಸಂತೋಷ್ ಅವರಿಗೆ ಎಲ್ಲರಿಗೂ ಕೂಡ ಅಭಿನಂದನೆ, ಆಭಾರಿಯಾಗಿರ್ತೀನಿ, ಕೃತಜ್ಞನಾಗಿರ್ತೀನಿ. ಅವ್ರಿಗೆ ನನ್ನ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ. ಸಾಕಷ್ಟು ವೇದಿಕೆಗಳಲ್ಲಿ ಹೇಳ್ತಾ ಇದ್ದೀರಿ ಸರ್, ನೀವು ನನಗೆ ಅನ್ಯಾಯ ಆಗಿದೆ, ಪಕ್ಷ ಅದಕ್ಕೆ ಸರಿ ಮಾಡಬೇಕು ಅಂತ ನೀವು ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳ್ತೀವಿ. ಈಗ ಅನ್ಯಾಯ ಸರಿಯಾಗಿದೆ. ಒಬ್ಬ ವ್ಯಕ್ತಿ ರಾಷ್ಟ್ರದ ವರಿಷ್ಠ ಒಂದು ಸಂದೇಶಕ್ಕೆ ತಲೆಬಾಗಿದ್ರೆ ಬರ್ತಕ್ಕಂಥ ಯಾವುದೇ ಸಂಕಷ್ಟಗಳು ಕೂಡ ಕಾಲ್ಪನಿಕ ಅನ್ನೋದನ್ನು ಭಾರತೀಯ ಜನತಾ ಪಕ್ಷದ ನಮ್ಮ ನೇತಾರರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಅವರು, ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿ. ಓಕೆ, 20 ಕ್ಷೇತ್ರಗಳಿಗೆ ಈಗ ಹೆಸರುಗಳು ಬಂದಿದೆ. ಕೆಲವು ಸರ್ಪ್ರೈಸಿಂಗ್ ಇದೆ, ಕೆಲವ್ರಿಗೆ ಶಾಕಿಂಗ್ ಇದೆ. ಆದರೆ ಬೆಳಗಾವಿ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ರಾಯಚೂರು, ಉತ್ತರ ಕನ್ನಡ, ಹಾಸನ, ಮಂಡ್ಯ, ಕೋಲಾರ ಈ 8 ಕ್ಷೇತ್ರಗಳಿಗೆ ಇನ್ನೂ ಅನೌನ್ಸ್ ಆಗಿಲ್ಲ. ಇದರಲ್ಲಿ JDSನವರು ಬರ್ತಾರೆ.